ರಾಜ್ಯಕ್ಕೆ ಸಿಡಬ್ಲ್ಯೂಎಂಎ ಮತ್ತೆ ಶಾಕ್ ಕೊಟ್ಟಿದೆ. ತಮಿಳುನಾಡಿಗೆ ನೀರು ಹರಿಸಲು ಸಿಡಬ್ಲ್ಯೂಎಂಎ ಆದೇಶ ನೀಡಿದ್ದು ಈಗ ರಾಜ್ಯಕ್ಕೆ ಟೆನ್ಷನ್ ಶುರುವಾಗಿದೆ. ಈ ಹಿಂದೆ 12,000 ಕ್ಯೂಸೆಕ್ ನೀರು ಬಿಡಲು ಆದೇಶ ಹೊರಡಿಸಲಾಗಿತ್ತು. ಆದರೆ ಈಗ 9,000 ಕ್ಯೂಸೆಕ್ ನೀರು ಬಿಡಲು ಸೂಚನೆ ನೀಡಿದೆ. ನಾಳೆ ಬೆಳಿಗ್ಗೆಯಿಂದ ಮುಂದಿನ 15 ದಿನಗಳ ಕಾಲ ನೀರು ಹರಿಸಬೇಕು ಅಂತ ಸೂಚಿಸಲಾಗಿದೆ. ಬೆಳಿಗ್ಗೆಯಷ್ಟೇ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿತ್ತು. ಸಿಡಬ್ಲ್ಯೂಎಂಎನಲ್ಲಿ ಚರ್ಚೆ ಮಾಡಿ ಅಂತ ಸುಪ್ರೀಂ ಸೂಚನೆಯನ್ನ ನೀಡಿತ್ತು. ಈ ಬೆನ್ನಲ್ಲೇ ಸಿಡಬ್ಲ್ಯೂಎಂಎ ಈ ಆದೇಶ ಮಾಡಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಆದೇಶದ ಹಿನ್ನೆಲೆ ಆದೇಶ ವಿರೋಧಿಸಿ ಮಂಡ್ಯದಲ್ಲಿ ಕಾವೇರಿ ಹೋರಾಟ ಮುಂದುವರೆದಿದೆ. ಮಂಡ್ಯ ನಗರದ ಸಂಜೆಯ ವೃತ್ತದಲ್ಲಿ ಇಂದು ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಪ್ರಾಧಿಕಾರಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿವೆ. ಅಲ್ಲದೆ ತಮಿಳುನಾಡಿನಲ್ಲಿ ಈಗ ಮಳೆ ಪ್ರಾರಂಭ ಆಗುತ್ತೆ, ಆದರೆ ನಮ್ಮಲ್ಲಿ ಮಳೆ ಕುಂಠಿತವಾಗಿದ್ದು ಇದನ್ನು ಪ್ರಾಧಿಕಾರಗಳಿಗೆ ಮನವರಿಕೆ ಮಾಡುವ ಕೆಲಸ ಆಗಬೇಕಿದೆ ಅಂತ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸೋದಿಲ್ಲ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಕೊಂಡು ಬಂದಂಥದ್ದು. ಕಬಿನಿ ಜಲಾಶಯದಿಂದ ಸುಮಾರು 12 TMC ನೀರು ಆಲ್ರೆಡಿ ಹರಿಸಿದ್ದಾರೆ ತಮಿಳುನಾಡಿಗೆ. KRS ಇಂದ ನಿರಂತರವಾಗಿ ತಮಿಳುನಾಡಿಗೆ ನೀರು ಹರಿತಾ ಇದೆ. ಇವತ್ತು ನಮ್ಮ 4 ಜಲಾಶಯಗಳಲ್ಲಿ ಎಷ್ಟು ಪ್ರಮಾಣದ ನೀರಿದೆ? ಅರ್ಧಕ್ಕರ್ಧ ಡ್ಯಾಮ್ ಇನ್ನೂ ಸಂಪೂರ್ಣವಾಗಿ ತುಂಬಿಲ್ಲ. ಮಳೆಗಾಲ ಸಂಪೂರ್ಣವಾಗಿ ಮುಗ್ದಿದೆ. ನಮ್ಮಲ್ಲಿ ಕುಡಿಯೋದಕ್ಕೆ ಪ್ರತಿ ತಿಂಗಳು ಎಷ್ಟು TMC ನೀರು ಬೇಕು? 4 ರಿಂದ 5 ಜಿಲ್ಲೆಗಳಿಗೆ, ಅದು ಬೆಂಗಳೂರಂತ ಮಹಾನಗರಕ್ಕೆ ಪ್ರತಿ ತಿಂಗಳು ಎಷ್ಟು TMC ನೀರು ಬೇಕು? ಇದು ಯಾವುದೇ ರೀತಿ ಯಾವುದೋ ಲೆಕ್ಕಗಳಿಲ್ದೇ ನೀರುಗಟ್ಟಿಯ ಕೆಲಸವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ರಾತ್ರೋರಾತ್ರಿ ನೀರು ಹರಿಸ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಏನು ನಾವು ಬಂಗಾರಪ್ಪನ ಶಿಷ್ಯ ಅಂತ ಹೇಳ್ತೀರಿ? ಅದರಲ್ಲೂ ಮಂಡ್ಯ ಜಿಲ್ಲೆ ಜನ ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಕೇಳಿದ್ರಿ. ಮುಂದಕ್ಕೆ ಮಂಡ್ಯ ಜಿಲ್ಲೆ ಜನಗಳಿಗೆ ಯಾವ ಥರ ನೀವು ನೀರು ಕೊಡಿ? ಶಾಸಕ ಸಮರ್ಥ ಶಾಮನೂರು ಪ್ರಯಾಣಿಸ್ತಾ ಇದ್ದಂತಹ ಕಾರು ಅಪಘಾತವಾಗಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಕೆಆರ್ಹಳ್ಳಿ ಗೇಟ್ನಲ್ಲಿ ಅಪಘಾತವಾಗಿದ್ದು ಅದೃಷ್ಟವಶಾತ್ ಸಮರ್ಥ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರಿನಿಂದ ದಾವಣಗೆರೆಗೆ ಪ್ರಯಾಣ ಮಾಡ್ತಾ ಇದ್ದಾಗ ಅಡ್ಡ ಬಂದಂತಹ ಕಾರನ್ನ ತಪ್ಪಿಸಲು ಹೋಗಿ ಶಾಸಕ ಸಮರ್ಥ ಇದ್ದಂತಹ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಕಾರಿನಲ್ಲಿ ಸಮರ್ಥ ಮತ್ತು ಡ್ರೈವರ್ ಮಾತ್ರ ಪ್ರಯಾಣ ಮಾಡ್ತಾ ಇದ್ರು ಎನ್ನಲಾಗಿದೆ. ಮಂಡ್ಯದಲ್ಲಿ ಭಿಕ್ಷಾಟನೆ ಮಾಡ್ತಾ ಇದ್ದಂತಹ ಹೂರ್ ಉನ್ನೀಸ ಎನ್ನುವವರ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಪತ್ತೆಯಾಗಿತ್ತು. ಈ ಬಗ್ಗೆ ಭಿಕ್ಷುಕಿ ಕುಟುಂಬಸ್ಥರು ಮತ್ತು ಮಸೀದಿ ಮುಖಂಡರು ಸ್ಪಷ್ಟನೆ ನೀಡಿದ್ದಾರೆ. ಹೂರ್ ಉನ್ನೀಸ ಅವರ ಮನೆಯಲ್ಲಿದ್ದಂತಹ ಮೂಟೆಯಲ್ಲಿ 8,40,000 ರೂಪಾಯಿ ಹಣ ಸಿಕ್ಕಿದೆ. ಹಣವನ್ನ ಕುಟುಂಬಸ್ಥರ ಸುಪರ್ದಿಗೆ ಒಪ್ಪಿಸಲಾಗಿದೆ. ವೃದ್ಧೆಯನ್ನ ಯಾರು ನೋಡಿಕೊಳ್ತಾ ಇರಲಿಲ್ಲ ಅನ್ನುವಂತಹ ಆರೋಪ ಸುಳ್ಳು. ಸಂಬಂಧಿಕರು ಆಕೆಯನ್ನ ನೋಡಿಕೊಳ್ತಾ ಇದ್ರು. ಭಿಕ್ಷೆ ಬೇಡುವಂಥದ್ದು ಬೇಡ ಅಂದ್ರೂ ಕೂಡ ಹೂರ್ ಕೇಳ್ತಾ ಇರ್ಲಿಲ್ವಂತೆ. ಸಿಕ್ಕಿರುವಂತಹ ಹಣವನ್ನ ಕುಟುಂಬಸ್ಥರ ಸುಪರ್ದಿಗೆ ವಹಿಸಲಾಗಿದೆ ಅಂತ ಅಂದ್ರು. अभी है क्या? ಮಾಜಿ ಸಚಿವ ರೇವಣ್ಣ ಡಿಸಿ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ರು. ಈ ಬಗ್ಗೆ ಹಾಸನ ಡಿಸಿ ಲತಾಕುಮಾರಿ ತಿರುಗೇಟು ನೀಡಿದ್ದಾರೆ. ಪ್ರತಿ 3 ರಿಂದ 4 ತಿಂಗಳಿಗೊಮ್ಮೆ ಅವಹೇಳನಕಾರಿಯಾಗಿ ಮಾತನಾಡ್ತಾ ಬಂದಿದ್ದಾರೆ. ವೈಯಕ್ತಿಕವಾಗಿ ಹಗುರವಾಗಿ ಮಾತನಾಡಿರುವುದು ಕೇಳಿದ್ದೇನೆ. ಹಿರಿಯ ಮಾಜಿ ಸಚಿವರು, ಶಾಸಕರು, ಅನುಭವಿಗಳು ಅವರು. ಅಧಿಕಾರಿಗಳು ಕಾನೂನು ಮೀರಿ ಕೆಲಸ ಮಾಡಿದರೆ ಪ್ರಶ್ನೆ ಮಾಡಲಿ, ಕಾನೂನಿನ ಅಡಿ ಪ್ರಶ್ನೆ ಮಾಡಲಿ. ಅದನ್ನು ಬಿಟ್ಟು ಈ ರೀತಿ ವೈಯಕ್ತಿಕವಾಗಿ ಮಾತನಾಡೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವ್ರ ನ್ಯಾಯಾಲಯಕ್ಕೆ ಹೋಗ್ಬೋದು. ನಮಗೆ ಕೊಟ್ಟರೆ ನಾವೇ ಕರೆಕ್ಷನ್ ಮಾಡಿ ತಪ್ಪು ಮಾಡಿದ್ರೆ ಸರಿ ಮಾಡ್ಕೊಂತೇವೆ. ನಾನು ಹೇಳದ್ನಲ್ಲ, ನೋಡಿ, ತಪ್ಪು ಮಾಡಿದ್ರೆ ಸರಿಪಡಿಸ್ಕೊಳ್ಳೋದಕ್ಕೆ ಯಾರು ಬೇಕಿದ್ರು ಹೇಳಬಹುದು, ಆದ್ರೆ ವೈಯಕ್ತಿಕ ನಿಂದನೆ ಮಾಡಬಾರ್ದು. ನೋಡ್ರಿ, ಒಬ್ಬ ಅಧಿಕಾರಿಗೆ ಅಗೌರವಿತವಾಗಿ ಮಾತಾಡೋದು ಅಥವಾ ಅಸಂಬದ್ಧ ಶಬ್ದಗಳನ್ನು ಉಪಯೋಗ ಮಾಡೋದು, ಆಮೇಲೆ ಆ ಭಾಷೆಯಲ್ಲಿ ಒಂದು ಹಿಡಿತ ಇರದೇ ಇರೋದು, ಇದೆಲ್ಲ ಏನಾಗ್ತದೆ, ಅವರಿಗೆ ಒಂದು ಮಾರಲಿ, ಅವ್ರಿಗೆ ಮಾನಸಿಕವಾಗಿ ಅವ್ರನ್ನ ದುರ್ಬಲ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಅನಿಸುತ್ತೆ. ಖಂಡಿತ ನಾವು ದುರ್ಬಲರು ಹಾಗಲ್ಲ, ನಾವು ದುರ್ಬಲರು ಇಲ್ಲ, ಮೊದಲು ಹೇಳ್ಬಿಡ್ತಾನೆ, ಆಯ್ತಲ್ಲ. ಇಂಥ ನಿಯಮಾನುಸಾರ ನಾವು ಕಾರ್ಯವನ್ನು ನಿರ್ವಹಿಸ್ತೀವಿ ಅಂತ ನಾನು ಹೇಳಿ. ಇನ್ನು ಡಿಸಿ ಆರೋಪಗಳಿಗೆ ಶಾಸಕ ರೇವಣ್ಣ ತಿರುಗೇಟು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳಷ್ಟು ಅನುಭವ ನನಗೆ ಇಲ್ಲ, ಅವರಷ್ಟು ನಾನು ಓದಿಲ್ಲ, ನನ್ನನ್ನು ಜನ ವೋಟ್ ಹಾಕಿ ಆಯ್ಕೆ ಮಾಡಿದ್ದಾರೆ.
ನನ್ನನ್ನು ಜನರು ಆಯ್ಕೆ ಮಾಡಿದ್ದಾರೆ, ಜನರಿಗೆ ನೋವಾದಾಗ ನಾನು ಪ್ರಶ್ನೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಈ ರಾಜ್ಯದಲ್ಲಿ 30 ವರ್ಷ 25 ವರ್ಷ 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಜಿಲ್ಲಾ ಪರಿಷತ್ ಮೆಂಬರಾಗಿ ಕೆಲಸ ಮಾಡಿದ್ದೀನಿ. ಈ ಜಿಲ್ಲಾಧಿಕಾರಿಗಳಿಂದ ಕಲಿಬೇಕಾಗಿಲ್ಲ ನಾನು. ಪಾಪ ಅವ್ರ ದೇವ್ರು ಒಳ್ಳೇದು ಮಾಡಲಿ, ನಮ್ಗೆ ಯಾವ ರೀತಿ ನಡ್ಕೊಂಡ್ರು. ನಂದು ಆಸ್ತಿ ನಂಬರ್ ಇತ್ತಲ್ರಿ, ನನಗೊಂದು ಫೋನ್ ಮಾಡಿ ಕರ್ಟೆಸಿಗೆ ಕರೆದ್ರೇನ್ರಿ. ನಾನು ಮಂತ್ರಿ ಇದ್ದಲ್ಲಿ ಕರ್ಟೆಸಿಗೆ ಕರೆದವ್ರಿ. ಕರ್ಟೆಸಿಗೆ ಒಬ್ಬ ಶಾಸಕರಿಗೆ ದುರಂಕಾರ, ಆ ದುರಂಕಾರ ಏನೋ ಮಲ್ಲಿ ಇಟ್ಕೊಳ್ಳಿ. ಪಾಪ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ನಾನೇನು ಅವ್ರ ಬಗ್ಗೆ ಎಸ್ಐಆರ್ ಮೊದಲ ಕರಡು ಪಟ್ಟಿ ಪ್ರಕಟವಾಗಿದೆ. 4.46 ಕೋಟಿ ಮತದಾರರ ಹೆಸರು ಅಂತಿಮವಾಗಿದ್ದು 1.07 ಕೋಟಿ ಮತದಾರರ ಹೆಸರು ಡಿಲೀಟ್ ಮಾಡಲಾಗಿದೆ. ಇನ್ನು ಹೆಸರು ಸೇರಿಸಲು ಫಾರ್ಮ್ ನಂಬರ್ 6 ಸಲ್ಲಿಕೆ ಮಾಡುವಂತೆ ಅವಕಾಶ ಕಲ್ಪಿಸಲಾಗಿದೆ ಅಂತ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಮಾಹಿತಿ ನೀಡಿದ್ದಾರೆ. 2,21,59,240 ಪುರುಷ ಮತದಾರರು, 2,24,73,864 ಮಂದಿ ಮಹಿಳಾ ಮತದಾರರು ಮತ್ತು 951 ಎನ್ಆರ್ಐ ಮತದಾರರು ಇದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ಯಾರ್ಯಾರ್ದು ಹೆಸರುಗಳು ಕೊಟ್ಟು ಅದರಲ್ಲಿ ಅನಾಮಲೀಸ್ ಇದೆ, ಅವರದು ಸುಮಾರು 20,35,000 ಇದೆ. ಆಮೇಲೆ ನೋ ಮ್ಯಾಪಿಂಗ್ ಕೊಡದೇ ಇರುವವರ ಸಂಖ್ಯೆ 23,45,000. ಒಟ್ಟಾರೆ 43,81,000 ಮತದಾರರಿಗೆ ನೋಟಿಸ್ ಕೊಟ್ಟು ಅದನ್ನು ವಿಚಾರಣೆ ಮಾಡಿ ERO ಅಥವಾ AERO ಅವರು ಒಂದು ಅಂತಿಮ ತೀರ್ಮಾನ ಕೈಗೊಳ್ಳಲು ಅಗತ್ಯ ಇರ್ತದೆ. ಸೊ ನಮ್ಮ ಮತದಾರರ ಪಟ್ಟಿಯಲ್ಲಿರುವ 4,46,00,000 ಮತದಾರರ ಪೈಕಿ 43,81,000 ಮತದಾರರಿಗೆ ನೋಟಿಸ್ ನೋಡುವ ಪ್ರಕ್ರಿಯೆ ಇವತ್ತಿನಿಂದ ಸ್ಟಾರ್ಟ್ ಆಗುತ್ತದೆ. ಈ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಸುಮಾರು 224 ERO ಇದ್ದಾರೆ ಮತ್ತು 332 AERO ಇದ್ದಾರೆ. ಈಗ ಈ ನೋಟಿಸ್ ಕೊಡುವ ಸಂಬಂಧವಾಗಿ ನಾವು 3,926 ಅಡಿಷನಲ್ AEROನ ಗುರುತು ಮಾಡಿ ಅವರಿಗೆ 2 ಸಾರಿ ಟ್ರೈನಿಂಗನ್ನು ಕೊಡಲಾಗಿದೆ. ಈ ಅವರ ಅಪಾಯಿಂಟ್ಮೆಂಟ್ ಆದೇಶ ಚುನಾವಣಾ ಆಯೋಗದಿಂದ ಇವತ್ತು ಅಥವಾ ನಾಳೆ ಒಳಗೆ ಬರುವ ನಿರೀಕ್ಷೆ ಇರ್ತದೆ. ಅದು ಬಂದ ಕೂಡಲೇ ನೋಟಿಸ್ ಜಾರಿಯಾಗುವ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತದೆ. ಸೊ ಈ 43 ಲಕ್ಷ ಮತದಾರರು ಯಾರಿದ್ದಾರೆ ಅನಾಮಲೀಸ್ ಅಂಡ್ ನೋ ಮ್ಯಾಪಿಂಗ್ ಅವರಿಗೆ ನೋಟಿಸ್ ಕೊಟ್ಟು ಸಂಬಂಧಪಟ್ಟ ಮತದಾರರಿಂದ ಮಾಹಿತಿಯನ್ನು ಪಡೆದು ಅಂತಿಮ ತೀರ್ಮಾನ ಹುಬ್ಬಳ್ಳಿಯ ಪುಷ್ಕರಣಿ ಸ್ಥಳದಲ್ಲಿ ರಸ್ತೆ ನಿರ್ಮಾಣದ ಆರೋಪ ವಿಚಾರದಲ್ಲಿ ಪಾಲಿಕೆ ಆಯುಕ್ತರ ಕಚೇರಿಯಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಪ್ರತಿಭಟನಾ ಸ್ಥಳಕ್ಕೆ ಪಾಲಿಕೆ ಆಯುಕ್ತ ರುದ್ರೇಶ್ ಗಾಳಿ ಆಗಮಿಸಿದರು. ಆಯುಕ್ತ ರುದ್ರೇಶ ಗಾಳಿ ಮತ್ತು ಪಾಲಿಕೆ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಇಲ್ಲಿಯವರೆಗೂ ದೇವಸ್ಥಾನದ ಸುತ್ತಲೂ 8 ಕಾಮಗಾರಿಗಳನ್ನು ಮಾಡಲಾಗಿದೆ. ಆ ಕಾಮಗಾರಿಗಳನ್ನು ಮಾಡಿದ ಸಮಯದಲ್ಲಿ ಯಾರೂ ಧ್ವನಿ ಎತ್ತಲಿಲ್ಲ. ಈಗ ರಸ್ತೆ ವೇಳೆ ಮಾತ್ರ ಪ್ರತಿಭಟನೆ ಯಾಕೆ ಅಂತ ಪ್ರಶ್ನಿಸಿದರು. ಈ ವೇಳೆ ಮಾತಿನ ಚಕಮಕಿ ನಡೆದಿದೆ. ಮುಂಚೆ ಸುಮಾರು 8 ಕಾಮಗಾರಿಗಳಾಗಿದೆ. ಮಹಾನಗರ ಪಾಲಿಕೆ ಅನುಮೋದನೆಯೊಂದಿಗೆ ಆಗಿದೆ. ಹಿಂದೆ ಸ್ಥಳೀಯ ಶಾಸಕರಿರ್ಬೋದು, ಹಿಂದಿನ ವಾರ್ಡ್ ಸದಸ್ಯರಿರ್ಬೋದು ಮತ್ತು ಬೇರೆ ಬೇರೆ ಇಲಾಖೆಯಿಂದ ಕಾಮಗಾರಿಗಳು ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಕಾಮಗಾರಿಯನ್ನು ಮಾಡಿದ್ದೀವಿ. ಪ್ಲಸ್ ಪುರಾತತ್ವ ಇಲಾಖೆ ಅದೇ ಮತ್ತೆ ಪದೇ ಪದೇ ಅದೇ ಕೋಟ್ ಮಾಡೋಕ್ಕಾಗತ್ತೆ. ನಾವು 2023ರಲ್ಲಿ ಪುರಾತತ್ವ ಇಲಾಖೆಯಿಂದ ಒಂದು ಪತ್ರ ಬಂದಿದೆ. ಇಲ್ಲಿ ಪುಷ್ಕರಣಿ ಇರೋ ಬಗ್ಗೆ ಯಾವುದೂ ಪುರಾವೆಗಳು ಕಂಡು ಬಂದಿಲ್ಲ ಅಂತಂದು ನಮ್ಮ ಝೋನ್ 10 ಆಫೀಸ್ಗೆ ಒಂದು ಕರೆಸ್ಪಾಂಡೆನ್ಸ್ ಆಗಿದೆ. ಇದರ ಮುಂಚೆ ಸುಮಾರು 8 ಕಾಮಗಾರಿಗಳು. ಕೊತ್ತಂಬರಿ ಸೊಪ್ಪಿಗೆ ಸೂಕ್ತ ಬೆಲೆ ಸಿಗದ ಹಿನ್ನೆಲೆ ರಸ್ತೆ ಬದಿಗೆ ಕೊತ್ತಂಬರಿ ಕಟ್ಟುಗಳನ್ನು ಎಸೆದು ರೈತರು ಪ್ರತಿಭಟನೆ ಮಾಡಿದ್ದಾರೆ. ಬೆಳಗಾವಿಯ ರಾಯಭಾಗ ತಾಲೂಕಿನ ಬೆಂಡವಾಡದಲ್ಲಿ ಈ ಘಟನೆ ನಡೆದಿದೆ. ಒಂದೇ ವಾರದಲ್ಲಿ ಕೊತ್ತಂಬರಿ ಸೊಪ್ಪಿನ ಬೆಲೆ ದಿಢೀರ್ ಇಳಿಕೆ ಕಂಡಿದೆ. ಸಾವಿರಾರು ರೂಪಾಯಿ ವೆಚ್ಚದಲ್ಲಿ ಬೆಳೆದಂತಹ ಬೆಳೆಗೆ ದರ ಸಿಗದೆ ರೈತರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇದೀಗ ಕ್ರೈಮ್ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಪುತ್ರಿ ಐಶ್ವರ್ಯ ಮಹಿಳಾ PSI ಮೇಲೆ ಹಲ್ಲೆ ಮಾಡಿದ್ರು. ಹಲ್ಲೆಯ ದೃಶ್ಯ CCTVಯ ದೃಶ್ಯ ನ್ಯೂಸ್ 18ಗೆ ಲಭ್ಯವಾಗಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಉಕ್ಕಡ ಗಾತ್ರಿ ದೇಗುಲದಲ್ಲಿ PSI ಸವಿತಾ ಬಿ ಪಾಟೀಲ್ಗೆ ಐಶ್ವರ್ಯ ಕಪಾಳ ಮೋಕ್ಷ ಮಾಡಿದ್ರು. PSI ಸವಿತಾ ಕೂಡ ಐಶ್ವರ್ಯಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಆಗಸ್ಟ್ 14ರಂದು ಭೀಮನ ಅಮಾವಾಸ್ಯೆ ದಿನ ನಡೆದ ಘಟನೆಯ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ.
ಚಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ಗೆ ರಿಲೀಫ್ ಸಿಕ್ಕಿದೆ. ಶಾಸಕ ಭೈರತಿ ಬಸವರಾಜ್ ಜಾಮೀನು ವಜಾ ಮಾಡಬೇಕು ಅಂತ ಸರ್ಕಾರ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು. ಸೆಷನ್ಸ್ ಕೋರ್ಟ್ ನೀಡಿದ ಆದೇಶವನ್ನ ಸರ್ಕಾರ ಪ್ರಶ್ನೆ ಮಾಡಿತ್ತು. ಆದರೆ ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಸರ್ಕಾರದ ಅರ್ಜಿಯನ್ನ ವಜಾ ಮಾಡಿದ್ದು ಭೈರತಿಗೆ ರಿಲೀಫ್ ನೀಡಿದೆ. ಬೆಂಗಳೂರಲ್ಲಿ ಪುಂಡರ ಹಾವಳಿ ಮುಂದುವರೆದಿದೆ. ಯಲಹಂಕದ ಅಟ್ಟೂರು ಲೇಔಟ್ನಲ್ಲಿ ಡೆಲಿವರಿ ಬಾಯ್ ಮೇಲೆ 5-6 ಪುಂಡರು ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಬಳಿಕ 4-5 ಮಂದಿ ಒಂದೇ ಬೈಕ್ನಲ್ಲಿ ಪರಾರಿಯಾಗಿದ್ದಾರೆ. ಪ್ರತಿದಿನವೂ ರಸ್ತೆ ಹೋಕರಿಗೆ ಈ ಪುಂಡರು ಹಿಗ್ಗಾಮುಗ್ಗಾ ಥಳಿಸಿ ಟಾರ್ಚರ್ ಕೊಡ್ತಿರುವ ಆರೋಪ ಕೇಳಿಬಂದಿದೆ. ಆಟೋದಲ್ಲಿ ಮಲಗಿದ್ದ ಶ್ವಾನಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಬೆಂಗಳೂರಿನ ಮಹದೇವಪುರದಲ್ಲಿ ಈ ಘಟನೆ ನಡೆದಿದೆ. ಕೋಲಿನಿಂದ ನಾಯಿ ಮರಿಯ ಬೆನ್ನು ಮುರಿಯುವ ಹಾಗೆ ಆಟೋ ಚಾಲಕ ಹೊಡೆದಿದ್ದಾರೆ. 2 ಮರಿಗಳ ಪೈಕಿ 1 ಮರಿ ಎಸ್ಕೇಪ್ ಆಗಿದ್ದು 1 ನಾಯಿ ಮರಿಗೆ ಗಂಭೀರ ಗಾಯವಾಗಿದೆ. ಚಾಲಕನ ವಿರುದ್ಧ ಕಠಿಣ ಕ್ರಮಕ್ಕೆ ಪ್ರಾಣಿ ಪ್ರಿಯರು ಒತ್ತಾಯಿಸಿದ್ದಾರೆ. ಇದೀಗ ರಾಜಕೀಯದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳ ಅಹೋರಾತ್ರಿ ಧರಣಿ ಹಿನ್ನೆಲೆ 2 ದಿನ ಮುಂಚಿತವಾಗಿಯೇ ಮುಂಗಾರು ಅಧಿವೇಶನವನ್ನು ಸರ್ಕಾರ ಮೊಟಕುಗೊಳಿಸಿದೆ. ಸ್ಪೀಕರ್ ಜಿಎಸ್ ಪಾಟೀಲ್ ವಿಧಾನಸಭೆ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿದ್ದಾರೆ. ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಸಂಬಂಧ ಗವರ್ನರ್ಗೆ ದೂರು ಕೊಡಲು ಬಿಜೆಪಿ ನಾಯಕರ ನಿಯೋಗ ಲೋಕಭವನಕ್ಕೆ ತೆರಳುತ್ತಾ ಇದೆ. ವಿರೋಧ ಪಕ್ಷಕ್ಕೆ ಹೆದರಿ ಅಧಿವೇಶನ ಅನಿರ್ದಿಷ್ಟಾವಧಿಯಾಗಿ ಮುಂದೂಡಿದೆ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಇನ್ನು ಬರದ ಕುರಿತು ಪರಿಷತ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಉತ್ತರಿಸಿದ್ದಾರೆ. ಸುಗಮ ಕಲಾಪಕ್ಕೆ ವಿಪಕ್ಷಗಳಿಗೆ ಮನವಿ ಮಾಡಿದ್ವಿ, ಆದರೆ ಅವರಿಂದ ಸ್ಪಂದನೆ ಸಿಕ್ಕಿಲ್ಲ. ರಾಜ್ಯದಲ್ಲಿನ ಬರಸ್ಥಿತಿ ಪರಿಶೀಲಿಸಿ ವರದಿ ತರಿಸಿಕೊಂಡಿದ್ದೆ, ಆದರೆ ಬರಸ್ಥಿತಿ ಬಗ್ಗೆ ವಿಪಕ್ಷಗಳಿಗೆ ಅರ್ಥ ಆಗ್ತಾ ಇಲ್ಲ. ನಾಗೇಂದ್ರ ರಾಜೀನಾಮೆ ವಿಚಾರವನ್ನೇ ರಾಜಕೀಯಕ್ಕೆ ಬಳಸಿಕೊಂಡ್ರು. ಬಿಜೆಪಿಯವರಿಗೆ ರಾಜಕಾರಣವೇ ಮುಖ್ಯ ಅಂತ ಕಿಡಿಕಾರಿದ ಸಿಎಂ ನಮ್ಮದೇ ಸರ್ಕಾರ ಮುಂದೆ 150 ಸ್ಥಾನ ಗೆದ್ದು ಅಧಿಕಾರಕ್ಕೆ ಬರಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. ರಾಜ್ಯದ ಜನತೆ ಇವರನ್ನ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನು ಇವ್ರ ನಂಬರ್ ಇದೆ ಆ ನಂಬರ್ಗಿಂತ ಅರ್ಧ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. 150ಕ್ಕೂ ಹೆಚ್ಚು ಸೀಟು ಮತ್ತೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತದೆ. ಆ ಆತ್ಮವಿಶ್ವಾಸ ಇದೆ. ಅದನ್ನ ಮನಗೊಂಡು ಇವತ್ತು ಅಸೆಂಬ್ಲಿಲಿ ಚರ್ಚೆ ಮಾಡದೆ ಇಂಥ ಕಪ್ಪ ನಾಟಕವನ್ನ ಆಡ್ಕೊಂಡು ಡ್ರಾಮಾ ಮಾಡ್ತಾ ಇದ್ದಾರೆ. ಎಷ್ಟು ಬೇಕಾದ್ರೂ ಓಟ ಮಾಡಲಿ, ಈ ರಾಜ್ಯದ ಜನತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವ್ರಿಗೆ ಯಾರಿಗೂ ಕೂಡ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಇಡೀ ರಾಜ್ಯ ವಿಧಾನಸಭೆಯಲ್ಲಿ ಕೊತ್ವಾಲ್ ಶಿಷ್ಯಂದಿರಿರು ಅನ್ನುವಂತಹ ಭಿತ್ತಿ ಪತ್ರ ಪ್ರದರ್ಶನ ಮಾಡಿ ಬಿಜೆಪಿ ಶಾಸಕರು ಪ್ರತಿಭಟನೆ ಮಾಡಿದ್ದಾರೆ. ಸ್ಪೀಕರ್ ಮುಂದೆ ಡಿಕೆ ಶಿವಕುಮಾರ್, ನಾಗೇಂದ್ರ ಇರುವಂತಹ ಫೋಟೋ ಇರುವಂತಹ ಭಿತ್ತಿ ಪತ್ರ ಪ್ರದರ್ಶನ ಮಾಡಿದ್ದಾರೆ. ಈ ವೇಳೆ ಸಿಎಂ ಡಿಕೆ ಶಿವಕುಮಾರ್ ಈ ಕಡೆ ಬಂದು ನಿಂತ್ಕೋ ಅಂತ ಗದರಿದ್ರು. ನಾಗೇಂದ್ರನ್ನ ವಜಾ ಮಾಡಿ ಮೂಲಕ ಕುಡಿಯುವ ನೀರು ಸರಬರಾಜು ರಾಜೀನಾಮೆ ಕೊಡಲೇಬೇಕು. ಅನೇಕ ಸದಸ್ಯರು ಬರ ಘೋಷಣೆ ಮಾಡಿ ಎಂದು ಒತ್ತಾಯಿಸಿ ಇಲ್ಲಿ ಬಂದು ಇಟ್ಕೊಳಪ್ಪ, ಇಲ್ಲಿ ಬಂದು ಇಟ್ಕೊ. ಅವ್ರ ಮಕ್ಕಳೇ ಮುಗ್ತಾ ಇದ್ದಾರೆ, ಸ್ಪೀಕರ್ ಮುಚ್ಚಾ ಇದ್ದಾರೆ. ಇಲ್ಲಿ ಬಂದು ಇಟ್ಕೊ, ಇಲ್ಲಿ ಬಂದು ಇಟ್ಕೊಳಪ್ಪ, ಇಲ್ಲಿ ಬಂದು ಇಟ್ಕೊ. ಅವ್ರ ಮಕ್ಕಳೇ ಮುಗ್ತಾ ಇದ್ದಾರೆ, ಸ್ಪೀಕರ್ ಮುಚ್ಚಾ ಇದ್ದಾರೆ. ಇಲ್ಲಿ ಬಂದು ಇಟ್ಕೊ, ಇಲ್ಲಿ ಬಂದು ಇಟ್ಕೊಳಪ್ಪ. 7,042 ಕೋಟಿ ರೂಪಾಯಿಯ ಪೂರಕ ಅಂದಾಜು ಮಂಡಿಸಿದ್ರಿಂದ ಸಿಎಂ ಈ ಒಂದು ಅಂದಾಜನ್ನು ಮಂಡಿಸಿದ್ದಾರೆ. ವಿಧಾನಸೌಧದಲ್ಲಿ ಪೂರಕ ಅಂದಾಜಿನ ವಿವರ ಕೊಟ್ಟಿದ್ದಾರೆ ಸಿಎಂ. ದಿವಂಗತ ಡಿ ಸುಧಾಕರ್ ವೈದ್ಯಕೀಯ ವೆಚ್ಚ ಮರುಪಾವತಿಗೆ 1.20 ಕೋಟಿ ಪಾವತಿ, ಎಸ್ಐಆರ್ ಪ್ರಕ್ರಿಯೆಗಾಗಿ 20 ಕೋಟಿ, ಹೊಸ ಕುಮಾರ ಕೃಪಾ ದುರಸ್ತಿಗಾಗಿ 79 ಲಕ್ಷ ರೂಪಾಯಿ, ಶಾಲಾ ಮಕ್ಕಳ ಉಚಿತ ಬಸ್ಸು ಪಾಸ್ ಯೋಜನೆಗೆ 64 ಕೋಟಿ, ಬರದ ಹಿನ್ನೆಲೆ ಗ್ರಾಮೀಣ ವಿಧಾನಸಭೆ ಕ್ಷೇತ್ರಗಳಿಗೆ ತಲಾ 1 ಕೋಟಿ ರೂಪಾಯಿಯಂತೆ ಒಟ್ಟು 189 ಕೋಟಿ ಕೊಟ್ಟಿದ್ದೇವೆ ಅಂತ ಸಿಎಂ ಹೇಳಿದ್ದಾರೆ.
ರಿಸರ್ವ್ ಫಂಡ್ ಅಂದಾಜಿನ ಮೊದಲನೇ ಕಂತಿನ ಒಟ್ಟು 7,042.69 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಲಾಗುತ್ತಿದೆ. ಇದರ ಒಟ್ಟು ಅಭಿಯಾನಿಯಾಗಿ ಮೊತ್ತದ ಶೇಕಡ 1.5ರಷ್ಟಿದೆ. ಇದರಲ್ಲಿ 4,324 ಕೋಟಿ ರೂಪಾಯಿಗಳ ರಾಜಸ್ವ ವೆಚ್ಚವಾಗಿದ್ದು 2,718 ಕೋಟಿ ರೂಪಾಯಿಗಳ ಬಂಡವಾಳ ವೆಚ್ಚವಾಗಿರುತ್ತದೆ. ಈ ಹೆಚ್ಚುವರಿ ವೆಚ್ಚವನ್ನು 2,648 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಸ್ಪಷ್ಟತೆ ಮತ್ತು ಲೆಕ್ಕ ಹೊಂದಾಣಿಕೆಯಿಂದ ಹಾಗೂ 15 ಕೋಟಿ ರೂಪಾಯಿಗಳನ್ನು ರಿಸರ್ವ್ ಫಂಡ್ನಿಂದ ಭರಿಸಲಾಗುವುದು. ನಿವ್ವಳ ಹೊರ ಹೋಗುವ ಮೊತ್ತ. ಬೆಂಗಳೂರಿನ ಪಾರ್ಕಿಂಗ್ ನೀತಿಗೆ ಸಚಿವ ರಾಮಲಿಂಗಾರೆಡ್ಡಿ ಅಸಮಾಧಾನ ವ್ಯಕ್ತಪಡಿಸಿದ್ದು ಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದಿದ್ದಾರೆ. ರಸ್ತೆ ಬದಿ ಪಾರ್ಕಿಂಗ್ಗೆ 15,000ದಿಂದ 25,000 ವಾರ್ಷಿಕ ಶುಲ್ಕ ಪ್ರಸ್ತಾವನೆ ಇದೆ. ಪ್ರಾಸ್ತಾವಿಕ ಶುಲ್ಕದಿಂದಾಗಿ ಸಾಮಾನ್ಯ ಜನರಿಗೆ ಆರ್ಥಿಕ ಹೊರೆ ಆಗಲಿದೆ. ಪಾರ್ಕಿಂಗ್ ಶುಲ್ಕದ ಪ್ರಸ್ತಾವನೆ ಮರುಪರಿಶೀಲಿಸಿ ಹಳೆಯ ಕಟ್ಟಡಗಳು, ಬಡಾವಣೆಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದ ಕುಟುಂಬಗಳಿಗೆ ವಿನಾಯಿತಿ ನೀಡುವಂತೆ ಸಿಎಂ ಮನವಿ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸರ್ಕಾರ ಹಾಗೂ ವಿರೋಧ ಪಕ್ಷದವರ ವಿರುದ್ಧ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 8 ದಿನಗಳಿಂದ ಕಲಾಪ ನಡೀತಾ ಇದೆ, ಆದರೆ ಒಬ್ಬ ವ್ಯಕ್ತಿಯನ್ನ ಮಾತ್ರ ಟಾರ್ಗೆಟ್ ಮಾಡಲಾಗಿದೆ. ಭೀಕರ ಬರಗಾಲ ಸೇರಿ ಯಾವುದೇ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಬಿಜೆಪಿಯವರು ಹೊಂದಾಣಿಕೆ ರಾಜಕಾರಣ ಬಿಡಿ, ಡಿಕೆ ಶಿವಕುಮಾರ್ ರಾಜೀನಾಮೆ ಕೇಳಿ ಅಂತ ಹೇಳಿದರು. ಈ ನಾಗೇಂದ್ರ ಹೋರಾಟ ಮಾಡಕತ್ತೀವಿ, ಪಾಪ ನಾಗೇಂದ್ರನ ಒಂದೇ ಆಗ್ತಾ ಇರ್ತೀವಿ. ನಾಗೇಂದ್ರ ಈಗಾಗಲೇ ನಾವು ಏನು ಹೈಕೋರ್ಟ್ನಲ್ಲಿ CBI ತನಿಖೆಗೆ ರಮೇಶ್ ಜಾರಕಿಹೊಳಿ, ನಾನು, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಎಲ್ಲರೂ ಕೂಡ ಹಾಕಿ ನಡೆದಿದೆ. ಅವರು ರಾಜ್ಯಪಾಲರ ಇದನ್ನು ಕೇಳಿದ್ದಾರೆ. ಈಗ ನಮ್ಮ ಟಾರ್ಗೆಟ್ ಇರೋದು ಡಿಕೆ ಶಿವಕುಮಾರ್ ಅವ್ರ ಸರ್ಕಾರ. ಬಡಗದ ಬಗ್ಗೆ ಚರ್ಚೆ ಇಲ್ಲ, ಯಾರಿಗೂ ಹಣ ಕೊಟ್ಟಿಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ. ನಾಗೇಂದ್ರ ಗದ್ದಲ ಸುದ್ದಿಗಳನ್ನು ನೋಡೋಣ. ಸಚಿವ ನಾಗೇಂದ್ರ ವಿರುದ್ಧ ಬಿಜೆಪಿ ಹೋರಾಟ ಜೋರಾಗಿದೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಬಿಜೆಪಿ ಪ್ಲಾನ್ ಮಾಡಿಕೊಂಡಿತ್ತು. 3 ಹಂತಗಳಲ್ಲಿ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಇನ್ನು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಈ ವೇಳೆ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ರು. ಬರದ ದೋಹ ಒಂಥರ ಎಮರ್ಜೆನ್ಸಿ ತರ ಇವತ್ತು ಮಾಡಿದ್ದಾರೆ. ಇಡೀ ಸದನದ ಒಳಗಡೆ ಕಳೆದ 2 ವಾರದಿಂದ ಸದನದ ಒಳಗಡೆ ಕೂಡ ನಾವು ಹೋರಾಟನ ಮಾಡ್ತಾ ಇದ್ದೇವೆ. ಆದರೆ ರಾಜ್ಯ ಸರ್ಕಾರ ಕಣ್ಣಿದ್ದು ಕೂಡನಂತೆ, ಕಿವಿ ಇದ್ದು ಕಿವುಡನಂತೆ ವರ್ತನೆ ಮಾಡ್ತಾ ಇದೆ. ಹಣವನ್ನ ಲೂಟಿಯನ್ನು ಮಾಡಿರುವಂತ ಆಪಾದನೆಯನ್ನು ಹೊತ್ತಿರುವಂಥ ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನು ಒತ್ತಾಯವನ್ನು ಮಾಡಿ ಹೋರಾಟವನ್ನು ಮಾಡುವಂಥದ್ದಾಗ್ತಿದೆ. ಹಾಗಾಗಿ ಅವರು ರಾಜೀನಾಮೆಯನ್ನು ಕೊಡಬೇಕು. ದಲಿತರು ವಾಲ್ಮೀಕಿ ಸಮುದಾಯದ 187 ಕೋಟಿ ರೂಪಾಯಿಗಳನ್ನ ಆವತ್ತು 600 ಖಾತೆಗಳಿಗೆ ವರ್ಗಾವಣೆ ಮಾಡಿಕೊಂಡು ಚಿನ್ನ ಖರೀದಿ. ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರಗೆ ಸಿಬಿಐ ಪ್ರಾಸಿಕ್ಯೂಷನ್ಗೆ ಕೇಳಿದೆ. ಇದೀಗ ಸರ್ಕಾರದ ಅಂಗಳಕ್ಕೆ ರಾಜ್ಯಪಾಲರು ಚೆಂಡು ಎಸೆದಿದ್ದು ಬಿಜೆಪಿಗೂ ಚೆಕ್ ಮೇಟ್ ಇಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ಗೆ ನೀಡಲು ಕ್ಯಾಬಿನೆಟ್ ಅನುಮತಿ ಬೇಕಿದೆ. ಈ ಹಿನ್ನೆಲೆ ಗವರ್ನರ್ ಕ್ಯಾಬಿನೆಟ್ ಅಭಿಪ್ರಾಯ ಕೇಳಿದ್ದಾರೆ. ಇನ್ನು ಬಿಜೆಪಿ ನಾಯಕರ ಮೇಲಿನ ಕೇಸ್ಗಳ ಬಗ್ಗೆಯೂ ಪ್ರಸ್ತಾಪವಾಗಿದೆ ಅಂತ ನ್ಯೂಸ್ 18ಗೆ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಮಳೆಯಬ್ಬರಕ್ಕೆ ರಾಷ್ಟ್ರ ರಾಜಧಾನಿ ದೆಹಲಿ ತತ್ತರಿಸಿ ಹೋಗಿದೆ. ದಕ್ಷಿಣ ಪೂರ್ವ ದೆಹಲಿ, ಶಹದಾರ, ಈಶಾನ್ಯ ದೆಹಲಿ, ನವದೆಹಲಿ ಸೇರಿ ಕೆಲವು ಪ್ರದೇಶಗಳಲ್ಲಿ ಗುಡುಗು ಸಿಡಿಲು ಸಹಿತ ಭಾರೀ ಮಳೆ ಆಗ್ತಾ ಇದೆ. ಹಲವು ರಸ್ತೆಗಳು ಜಲಾವೃತಗೊಂಡಿದ್ದು ವಾಹನಗಳ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ನೀರಲ್ಲಿ ವಾಹನಗಳು ಕೆಟ್ಟು ನಿಂತು ವಿದ್ಯಾರ್ಥಿಗಳು ಹಾಗೂ ಉದ್ಯೋಗಿಗಳು ಪರದಾಡಿದ್ದಾರೆ.
ದೆಹಲಿಯಲ್ಲಿ ಗುಡುಗು ಸಹಿತ ಭಾರೀ ಮಳೆ ಹಾಗೂ ಬಿರುಗಾಳಿಯ ಪರಿಣಾಮ ವಿಮಾನ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ದೆಹಲಿ ವಿಮಾನ ನಿಲ್ದಾಣದಿಂದ ತೆರಳಬೇಕಿದ್ದ ಹಾಗೂ ಆಗಮಿಸಬೇಕಿದ್ದ 15 ವಿಮಾನಗಳ ಮಾರ್ಗ ಬದಲಾವಣೆಯಾಗಿದೆ. 3 ಅಂತಾರಾಷ್ಟ್ರೀಯ ವಿಮಾನಗಳು ಸೇರಿದಂತೆ ದೇಶೀಯ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದೆ. ಮಹಾರಾಷ್ಟ್ರದ ಅಮರಾವತಿ ಜಿಲ್ಲೆಯ ಮಹಿಳಾ ಆಸ್ಪತ್ರೆಯ ಎನ್ಐಸಿಯು ವಾರ್ಡ್ನಲ್ಲಿ ಭೀಕರ ಅಗ್ನಿ ದುರಂತ ಸಂಭವಿಸಿದೆ. ಘಟನೆಯಲ್ಲಿ 3 ನವಜಾತ ಶಿಶುಗಳು ಸಾವನ್ನಪ್ಪಿವೆ. 36 ಶಿಶುಗಳನ್ನು ಆಸ್ಪತ್ರೆಗೆ ಸಿಬ್ಬಂದಿ ಸುರಕ್ಷಿತವಾಗಿ ರಕ್ಷಣೆ ಮಾಡಿದ್ದಾರೆ. ಇಂದು ಬೆಳಗ್ಗೆ ಸುಮಾರು 3:30ರ ಸುಮಾರಿಗೆ ವೆಂಟಿಲೇಟರ್ ಸ್ಫೋಟಗೊಂಡು ಈ ಒಂದು ದುರ್ಘಟನೆ ಸಂಭವಿಸಿದೆ. ತಮಿಳುನಾಡು ಜನರಿಗೆ ವರ್ಷಕ್ಕೆ 3 ಎಲ್ಪಿಜಿ ಸಿಲಿಂಡರ್ ಉಚಿತವಾಗಿ ನೀಡಲು ಸಿಎಂ ವಿಜಯ್ ಸರ್ಕಾರ ಮುಂದಾಗಿದೆ. ಅನ್ನಪೂರ್ಣಿ ಸೂಪರ್ 6 ಹೆಸರಿನಲ್ಲಿ ತಮಿಳುನಾಡು ಸರ್ಕಾರ ಈ ಯೋಜನೆಯನ್ನು ಘೋಷಿಸಿದೆ. ವಾರ್ಷಿಕ 2.5 ಲಕ್ಷ ರೂಪಾಯಿಗಿಂತ ಕಡಿಮೆ ಆದಾಯ ಇರುವಂತಹ ಕುಟುಂಬಗಳಿಗೆ ಈ ಯೋಜನೆ ಅನ್ವಯ ಆಗಲಿದೆ. ಇನ್ನು ತಮಿಳುನಾಡಿನ ಸರ್ಕಾರಿ ಬಸ್ಗಳಲ್ಲಿ ತೃತೀಯ ಲಿಂಗಿಗಳಿಗೆ ಉಚಿತ ಬಸ್ ಪಾಸ್ ಅನ್ನು ಕೂಡ ಸಿಎಂ ವಿಜಯ್ ಘೋಷಿಸಿದ್ದಾರೆ. ಮಣಿಪುರದ ಸೇನಾಪತಿ ಜಿಲ್ಲೆಯ ತಫೋ ಪ್ರದೇಶದಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ. ದುಷ್ಕರ್ಮಿಗಳು ವಿವಿಧ ಸಮುದಾಯಗಳಿಗೆ ಸೇರಿದ 2 ಮನೆಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಇದರ ಬೆನ್ನಲ್ಲೇ ಸಶಸ್ತ್ರ ಗುಂಪುಗಳ ನಡುವೆ ತೀವ್ರ ಗುಂಡಿನ ದಾಳಿ ನಡೆದಿದೆ. ಈ ಘರ್ಷಣೆಯ ವೇಳೆ ಸಿಆರ್ಪಿಎಫ್ ಸಿಬ್ಬಂದಿಯೊಬ್ಬರು ಗಾಯಗೊಂಡಿದ್ದಾರೆ. ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತಫೋ ಪ್ರದೇಶದಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಹೆಚ್ಚುವರಿ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಮಹಾರಾಷ್ಟ್ರದಲ್ಲಿ ಆಟೋ ಟ್ಯಾಕ್ಸಿ ಡ್ರೈವರ್ಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿ ಮತ್ತು ಕ್ಯಾಬ್ ಚಾಲಕರಿಗೆ ಮರಾಠಿ ಭಾಷೆ ಕಡ್ಡಾಯಗೊಳಿಸಿರುವಂತಹ ಸರ್ಕಾರದ ಆದೇಶವನ್ನು ವಿರೋಧಿಸಿ 3 ದಿನಗಳ ಮುಷ್ಕರ ಮತ್ತು ಪ್ರತಿಭಟನೆ ಆರಂಭಿಸಿದ್ದಾರೆ. ಕಡ್ಡಾಯ ಭಾಷಾ ನಿಯಮವನ್ನು ಹಿಂಪಡೆಯಬೇಕು ಅಂತ ಒತ್ತಾಯಿಸಿದ್ದಾರೆ. ಭಾರತೀಯ ವಾಯುಪಡೆ ತನಗೆ ಅಗತ್ಯವಿರುವ 97% ಯುದ್ಧ ವಿಮಾನ ಬಿಡಿಭಾಗಗಳನ್ನು ದೇಶೀಯವಾಗಿಯೇ ಅಭಿವೃದ್ಧಿಪಡಿಸುವ ಮೂಲಕ ಮೈಲಿಗಲ್ಲು ಸ್ಥಾಪಿಸಿದೆ. ಬ್ಯಾಟರಿಗಳು, ಪ್ಯಾರಾಚೂಟ್ಗಳು ಸೇರಿದಂತೆ ಸುಮಾರು 62,300 ಬಿಡಿಭಾಗಗಳನ್ನು ಸ್ಥಳೀಯವಾಗಿ ತಯಾರಿಸಲಾಗಿದೆ. ಈ ಮೂಲಕ ವಿದೇಶಗಳ ಮೇಲಿನ ಅವಲಂಬನೆಯನ್ನು ಭಾರತೀಯ ವಾಯುಪಡೆ ಕಡಿಮೆ ಮಾಡಿದೆ. ಕಳೆದ 5 ವರ್ಷಗಳಲ್ಲಿ 582 ಕೋಟಿ ರೂಪಾಯಿ ವಿದೇಶಿ ವಿನಿಮಯ ಉಳಿತಾಯವಾಗಿದೆ. ಕೇರಳದ 19 ವರ್ಷದ ಕಾನೂನು ವಿದ್ಯಾರ್ಥಿನಿ ಕಾಜಿಯಾ ಲಿಜ್ಮೆಜೋ 2026ರ ಮಿಸ್ ಯೂನಿವರ್ಸ್ ಇಂಡಿಯಾ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಜೈಪುರ್ನಲ್ಲಿ ನಡೆದಂತಹ ಗ್ರ್ಯಾಂಡ್ ಫಿನಾಲೆಯಲ್ಲಿ 52 ಸ್ಪರ್ಧಿಗಳನ್ನು ಹಿಂದಿಕ್ಕಿದ ಕಾಜಿಯಾ ಮಿಸ್ ಯೂನಿವರ್ಸ್ ಇಂಡಿಯಾ ವಿನ್ನರ್ ಆಗಿ ಹೊರಹೊಮ್ಮಿದ್ರು. I feel so on top of the world. This is such an iconic moment and the moment that I've worked for over 3 years now. ಇದೀಗ ವಿದೇಶದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಪಾಕಿಸ್ತಾನದ ಮಾಜಿ ಪ್ರಧಾನಿ, ಮಾಜಿ ಕ್ರಿಕೆಟರ್ ಇಮ್ರಾನ್ ಖಾನ್ಗೆ ಸೂಕ್ತ ಚಿಕಿತ್ಸೆ ಕೊಡಿಸುವಂತೆ ಭಾರತದ ಕ್ರಿಕೆಟ್ ದಿಗ್ಗಜರು ಪಾಕಿಸ್ತಾನ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸುನಿಲ್ ಗವಾಸ್ಕರ್ ಮತ್ತು ಕಪಿಲ್ ದೇವ್ ಸೇರಿದಂತೆ ವಿಶ್ವದ 21 ಮಾಜಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಾಯಕರು ಪಾಕಿಸ್ತಾನ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ರಾಜಕೀಯವನ್ನು ಬದಿಗಿಟ್ಟು ಮಾನವೀಯತೆಯ ನೆಲೆಯಲ್ಲಿ ಇಮ್ರಾನ್ ಖಾನ್ಗೆ ಕೂಡಲೇ ಸರಿಯಾದ ವೈದ್ಯಕೀಯ ಚಿಕಿತ್ಸೆ ಕೊಡಿಸುವಂತೆ ಒತ್ತಾಯಿಸಿದ್ದಾರೆ. ಕಳೆದ ವರ್ಷ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ದಾಳಿಯಲ್ಲಿ ಧ್ವಂಸಗೊಂಡಿದ್ದ ಪಾಕಿಸ್ತಾನದ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಪ್ರಧಾನ ಕಚೇರಿಯನ್ನು ಮರು ನಿರ್ಮಾಣ ಮಾಡಲಾಗಿದೆ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಇರುವಂತಹ ಈ ಶಿಬಿರವನ್ನು ಹೊಸ ಮಾರ್ಬಲ್ ಮತ್ತು ಪೇಂಟ್ ಮತ್ತು ಪ್ಲಾಸ್ಟರ್ನೊಂದಿಗೆ ನವೀಕರಿಸಲಾಗಿದೆ.